ಏನಿದೆ ನನ್ನ ಕೈಲಿ ಗೆಸ್ ಮಾಡ್ಬೋದಾ? ಇದು ನಮ್ಮ ತುಳುನಾಡಿನ ಸ್ಪೆಷಲ್ ಮಟನ್ ಸುಕ್ಕ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಮಟನ್ ಸುಕ್ಕ. ತುಳುನಾಡಿನ ಸ್ಪೆಷಲ್ ಅಡುಗೆಯಾದ ಮಟನ್ ಸುಕ್ಕವನ್ನು ಸುಕ್ಕ ಪೌಡರ್ ಮಾಡ್ಕೊಂಡು ಮಟನ್ ಸುಕ್ಕವನ್ನು ಟೇಸ್ಟಿಯಾಗಿ ಯಾವ ರೀತಿ ಮಾಡುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಐಡಿ ಕೂಡ ಕುಕ್ ವಿತ್ ಶ್ರೇಯಾ ಅಂತ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ ಬನ್ನಿ. ಮೊದಲಿಗೆ ಇವಾಗ ಸುಕ್ಕ ಪೌಡರ್ ಮಾಡ್ಕೊಳ್ಬೇಕು. ಇದಕ್ಕೆ ಪ್ಯಾನಿಗೆ 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕೊಂಡು ಇದಕ್ಕೆ ಇಡೀ ಗರಂ ಮಸಾಲೆ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೇಸ್ ಫ್ಲವರ್, ಕಲ್ಲುವ ಮತ್ತೆ ಬೇ ಲೀವ್ಸ್, ಜಾಯಿಕಾಯಿ ಇಷ್ಟನ್ನು ಹಾಕೊಂಡು ಇದ್ರ ಜೊತೆನೆ ಒಂದು 20 ಬ್ಯಾಡ್ಗಿ ಚಿಲ್ಲಿಯನ್ನು ಹಾಕೊಂಡಿದ್ದೀನಿ. 3/4 kg ಅಷ್ಟು ಮಟನ್ ಇತ್ತು, ಇದಕ್ಕೆ ಒಂದು 20 ಬ್ಯಾಡ್ಗಿ ಚಿಲ್ಲಿಯನ್ನು ಹಾಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಲ್ಲಿ ಎಲ್ಲ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿದ್ದಾನೆ ಯೂಸ್ ಮಾಡಿದೆ, ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇವಾಗ ಇದು ಫ್ರೈ ಆದ ನಂತರ ಇದಕ್ಕೆ ಒಂದು 3 ಎಲೆ ಕರಿಬೇವನ್ನು ಹಾಕೊಂಡಿದ್ದೇನೆ. ಕರಿಬೇವನ್ನು ವಾಶ್ ಮಾಡಿದ್ರಿಂದ ಸ್ವಲ್ಪ ವೆಟ್ ಇತ್ತು, ಅದಕ್ಕೋಸ್ಕರ ಮೊದಲಿಗೆ ಹಾಕೊಂಡದ್ದು. ಈ ರೀತಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೀವು ಸಪ್ರೇಟ್ ಆಗಿ ಫ್ರೈ ಮಾಡೋದಾದ್ರೂ ಮಾಡ್ಕೊಳ್ಬಹುದು. ನಾನು ಯಾಕಂದ್ರೆ ಎಲ್ಲಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡದಲ್ಲ, ಅದಕ್ಕೆ ಒಂದೇ ಪ್ಯಾನ್ಗೆ ಹಾಕೊಳ್ತಿದ್ದೇನೆ. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನ್ ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ತಿದ್ದೇನೆ. ಒಂದು 30 ಕಾಳು ಕರಿಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಇದ್ರ ಜೊತೆ ಒಂದು 10 ಎಷ್ಟು ಬೆಳ್ಳುಳ್ಳಿ, ನಂತರ ಒಂದು 1/4 ಟೇಬಲ್ ಸ್ಪೂನ್ ಮೆಂತೆ ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ನಾನು ಫ್ರೆಶ್ ಮಾಡಿ ಇವಾಗಲೇ ಯೂಸ್ ಮಾಡ್ಕೊಳ್ತಿದ್ದೇನೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಿದ್ದೀನಿ. ನೀವು ಸ್ಟೋರ್ ಮಾಡಿ ಇಡೋದಾದ್ರೆ ಸುಕ್ಕ ಪೌಡರ್ ಅನ್ನು ಎಣ್ಣೆ ಹಾಕದೆ ಪೌಡರ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಬಹುದು. ಈ ರೀತಿ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡು ಬರೋಣ. ನಮ್ಮ ಸುಕ್ಕ ಪೌಡರ್ ರೆಡಿ ಆಗಿದೆ. ಈಗ ಸುಕ್ಕ ಮಾಡ್ಲಿಕ್ಕೆ ಒಂದು 3 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ, 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಇಡೀ ಗರಂ ಮಸಾಲೆ, ಚಕ್ಕೆ, ಬೇ ಲೀವ್ಸ್ ಮತ್ತೆ ಒಂದು ಏಲಕ್ಕಿ ಹಾಕೊಂಡಿದ್ದೇನೆ. ನಂತರ ಇದ್ರ ಜೊತೆ ಕರಿಬೇವು ಮತ್ತೆ ಫೈನ್ಲಿ ಚಾಪ್ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಒಂದು 2 ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಈ ರೀತಿ ತಿನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಫೈನ್ಲಿ ಚಾಪ್ ಜಿಂಜರ್ ಹಾಕೊಳ್ತಿದ್ದೇನೆ. ಜಿಂಜರ್ ಕೂಡ ಸ್ವಲ್ಪ ಫ್ರೈ ಆಗಲಿ. ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದು ಕೂಡ ಹಸಿ ವಾಸನೆ ಹೋಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಟೊಮೆಟೊ ಹಾಕ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಹುಳಿ ಹಾಕೊಳ್ಳೋದು. ಹುಳಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಇವಾಗ ಇಲ್ಲಿ ಆನಿಯನ್ ಬೆಂದಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಏನು ಮಟನ್ ಇದೆ ಅದನ್ನು ಹಾಕೊಳ್ಳೋಣ. ಕ್ಲೀನ್ ಮಾಡಿದ ಮಟನ್ ಪೀಸಸ್ ಅನ್ನು ಹಾಕೊಳ್ಳೋಣ. ಈ ರೀತಿ ಎಲ್ಲ ಪೀಸ್ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದೆ ಮಟನ್ ಇದೆ ಅದನ್ನು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು, ನಂತರ ನಾವು ಏನು ನೆನೆಸಿಟ್ಕೊಂಡಿರುವ ಹುಳಿ ಇದೆ ಇದು ಪಲ್ಪ್ ಸಮೇತ ಹಾಕೊಳ್ತಿದ್ದೆ. ನೀವು ಬೇಕಾದ್ರೆ ಹುಳಿ ನೀರು ಮಾತ್ರ ಹಾಕೊಳ್ಬಹುದು. ಈ ರೀತಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು. ಉಪ್ಪು ಒಂದೊಂದ್ ಕಡೆ ನಿಲ್ಬಾರ್ದು, ಎಲ್ಲ ಕಡೆ ಕರೆಕ್ಟ್ ಆಗಿ ಹೋಗುವ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ವಿಸಿಲ್ ತೆಗಿಯೋಣ. ಇಲ್ಲಿ ನಾನು ಬನ್ನೂರ್ ಮಟನ್ ಯೂಸ್ ಮಾಡಿದ್ದು, ಅದಕ್ಕೋಸ್ಕರ 1 ವಿಸಿಲ್ ತೆಗೆದಿದ್ದೇನೆ. ಇದು ನಂದು ದೊಡ್ಡ ವಿಸಿಲ್, ಅದಕ್ಕೋಸ್ಕರ 1 ವಿಸಿಲ್ ತೆಗೆದಿದ್ದೇನೆ. ಅದು ಬೇಯ್ತಾ ಇರುವಾಗನೇ ಇನ್ನೊಂದು ಬದಿಯಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ 1 ಎಲೆ ಕರಿಬೇವು ಹಾಕೊಂಡು, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಈ ರೀತಿ ಎಣ್ಣೆಯಲ್ಲಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಇದು ಸುಕ್ಕ ಪೌಡರ್ ಲಾಸ್ಟಿಗೆ ಸುಕ್ಕ ಆದಾಗ ತೆಂಗಿನಕಾಯಿ ಹಾಕಿ ಫೈನಲ್ ಮಾಡ್ಲಿಕ್ಕೆ ಈ ರೀತಿ ಹುರಿದಿಟ್ಕೊಳ್ಬೇಕು. ಇವಾಗ ನಮ್ದು ಮಟನ್ ಕೂಡ ಆಚೆ ಕಡೆ, ನಮ್ದು ತೆಂಗಿನಕಾಯಿ ಕೂಡ ರೆಡಿ ಆಯ್ತು. ಈಚೆ ಕಡೆ ಮಟನ್ ಇದು 1 ವಿಸಿಲ್ ಕೂಡ ಬಂತು. ಸೊ ಮಟನ್ ಬೆಂದಿದೆ, ಇಷ್ಟ ಆದ್ರೆ ಸಾಕು. ಇವಾಗ ನಾವು ಇದನ್ನು ತೆಗಿಯೋಣ. ನೋಡಿ ಯಾವ ರೀತಿ ಬಂದಿದೆ ಅಂತ. ಅದ ಪಸೆ ಎಲ್ಲ ಇರ್ತದಲ್ಲ, ಚರ್ಬಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬಿಟ್ಕೊಂಡಿದೆ, ಎಣ್ಣೆ ಬಿಟ್ಟಿದೆ, ಒಳ್ಳೆ ಕುಕ್ ಆಗಿದೆ. ನಾನು 1 ವಿಸಿಲ್ ಇಟ್ಕೊಂಡದ್ದು. ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ಮೊದಲಿಗೆ ಇನ್ನೂ ಒಂದು ಅದ್ರಲ್ಲಿ ನೀರೆಲ್ಲ ಇದೆಲ್ಲ ಡ್ರೈ ಆಗಬೇಕು. ಅದಕ್ಕೊಂದು 10 ನಿಮಿಷ ಸುಕ್ಕ ಪೌಡರ್ ಹಾಕಿ ಕುಕ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ಸುಕ್ಕ ಪೌಡರ್ ಮೊದಲಿಗೆ ಹಾಕೊಳ್ಳೋಣ, ಮತ್ತೆ ಪುನಃ ನಮಗೆ ಫೈನಲ್ ಮಾಡ್ಕೊಳ್ಳುವಾಗ ಎಷ್ಟು ಬೇಕು ಅಷ್ಟು ನಂತರ ಹಾಕೊಂಡ್ರಾಯ್ತು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸುಕ್ಕ ಪೌಡರ್ ಹಾಕಿದ ನಂತರ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡು, ನಾನಿಲ್ಲಿ ಪ್ಯಾನಿಗೆ ಹಾಕೊಳ್ತಿದ್ದೇನೆ, ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಕುಕ್ಕರಲ್ಲಿ ಬೇಡ, ಇದು ಬೇಗ ನನಗೆ ನೀರೆಲ್ಲ ಬೇಗ ಡ್ರೈ ಆಗಬೇಕಿತ್ತು, ಅದಕ್ಕೋಸ್ಕರ ಪ್ಯಾನಿಗೆ ಹಾಕೊಂಡೆ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬಹುದು. ಈ ರೀತಿ ಪ್ಯಾನಿಗೆ ಹಾಕೊಂಡು ಇವಾಗ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಟಿದೆ ನೋಡಿ ಅಂತ. ಅದು ಪಸೆ ನೋಡಿ, ನಂಗೆ ಭಾರಿ ಖುಷಿ ಆಯ್ತು. ನಾನು ಎಣ್ಣೆ ಹಾಕಿದ್ ಬೇರೆ ಬಿಟ್ಟೆ, ಈವನ್ ಮಟನ್ ಕೂಡ ಎಣ್ಣೆ ಬಿಟ್ಟಿದೆ, ಅಂದ್ರೆ ಅದು ಏನು ಪಸೆ ಬಿಟ್ಟದೆ ಅಂತ ಹೇಳ್ತಾರಲ್ಲ ಹಾಗೆ. ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಂಗೆ ಡ್ರೈ ಬೇಕಿತ್ತು, ನಿಮ್ಗೆ ಗ್ರೇವಿ ಬೇಕಿದ್ರೆ ಇಲ್ಲೇ ಫೈನಲ್ ಮಾಡ್ಕೊಳ್ಬಹುದು. ಅಲ್ಲಿ ಸ್ವಲ್ಪ ಡ್ರೈ ಆಗುವ ತನಕ ಇಲ್ಲಿ ಒಂದು 10 ಎಷ್ಟು ಸಣ್ಣ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕಿ ಜಜ್ಜಿಟ್ಕೊಂಡಿದ್ದೇನೆ. ಇವಾಗ ನಮಗೆ ಫೈನಲ್ ಆಗಿ ಎಷ್ಟು ಸುಕ್ಕ ಪೌಡರ್ ಬೇಕು ಅಷ್ಟು ಹಾಕೊಂಡು ಖಾರಕ್ಕನುಸಾರವಾಗಿ ಮತ್ತೆ ಮಟನ್ ಸುಕ್ಕ ಪೌಡರ್ ಅನ್ನು ಇಟ್ಕೊಳ್ಬೇಕು. ಅದು ನೋಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೇಕಾಗುತ್ತೆ. ಈ ರೀತಿ ಸುಕ್ಕ ಪೌಡರ್ ಹಾಕಿ ಫೈನಲ್ ಆಗಿ ಅದ್ರ ಜೊತೆನೆ ಒಂದು ಅರ್ಧ ಲಿಂಬೆ ರಸ ಕೂಡ ಹಾಕೊಳ್ತಿದ್ದೇನೆ. ಅದು ಒಳ್ಳೆ ಟೇಸ್ಟ್ ಬರುತ್ತೆ ಫೈನಲ್ ಆಗಿ ಹಾಕುವಾಗ. ಅದಕ್ಕೋಸ್ಕರ ಕೊನೆಯದಾಗಿ ಒಂದು ಅರ್ಧ ನಿಂಬೆ ರಸ ಹಾಕೊಳ್ಳೋದು. ಹುಳಿ ಆಲ್ರೆಡಿ ಹುಳಿ ಆಗಿದ್ರೆ ಬೇಡ ಹಾಕೊಳ್ಳೋದು.
ಇವಾಗ ಎಲ್ಲಾನು ಡ್ರೈ ಆಗಿದೆ, ನಾವು ಹುರಿದಿಟ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ದು ಮಟನ್ ಸುಕ್ಕ ರೆಡಿ ಆಗ್ತದೆ. ಇಷ್ಟೇ, ಡ್ರೈ ಬೇಕು, ನಿಮಗೆ ಗ್ರೇವಿ ಬೇಕಿದ್ರೆ ಗ್ರೇವಿ ಕೂಡ ಮಾಡ್ಕೊಳ್ಬಹುದು. ನೋಡಿ ಯಾವ ರೀತಿ ಬಂದಿದೆ ನೋಡಿ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ರುಚಿಯಾದ ಮಟನ್ ಸುಕ್ಕ ರೆಡಿ. ಮಂಗಳೂರು ಉಡುಪಿ ಶೈಲಿಯಲ್ಲಿ ರುಚಿಯಾದ ಮಟನ್ ಸುಕ್ಕ ರೆಡಿ. ಒಂದ್ಸಲ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಾವೇನ್ ಜಜ್ಜಿದ ಬೆಳ್ಳುಳ್ಳಿ ಇದೆ ಇದನ್ನು ಕೂಡ ಫೈನಲ್ ಆಗಿ ಹಾಕೊಳ್ಬೇಕಾಗುತ್ತೆ. ಇವಾಗ ನಾನು ಎಣ್ಣೆಯಲ್ಲಿ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಏನಿದೆ ಇದನ್ನು ಹಾಕೊಳ್ತಿದ್ದೇನೆ. ಈ ರೀತಿ ಹಾಕೊಂಡ್ರೆ ನಮ್ದು ಮಟನ್ ಸುಕ್ಕ ರೆಡಿ. ಇದನ್ನ ಹಾಗೆ ಹಾಕಿ ಒಂದು 5 ನಿಮಿಷ ಹಾಗೆ ಲಿಡ್ ಮುಚ್ಚಿಟ್ರೆ ಮಟನ್ ಸುಕ್ಕ ರೆಡಿ. ಸೂಪರ್ ಟೇಸ್ಟಿಯಾದ ಮಂಗಳೂರು ಉಡುಪಿ ಕಡೆ ಮಾಡುವ ಮಟನ್ ಸುಕ್ಕ ರೆಡಿ. ಇಡ್ಲಿ ಜೊತೆ, ದೋಸೆ ಜೊತೆ, ಹೀಗೆ ಅನ್ನ ಜೊತೆ ಕೂಡ ಸೂಪರ್ ಕಾಂಬಿನೇಷನ್. ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ. ಓಕೆ, ಟಾಟಾ, ಬೈ ಬಾಯ್. ಹಾಗೆ ನನ್ನ ಫೇಸ್ಬುಕ್, ಇನ್ಸ್ಟಾದಲ್ಲಿ ಕುಕ್ ವಿತ್ ಶ್ರೇಯಾ ಪೇಜ್ ಅನ್ನು ಫಾಲೋ ಮಾಡಿ. ಓಕೆ, ಬೈ ಬಾಯ್.